ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಕಾರಣಕ್ಕಾಗಿ ಪರೀಕ್ಷೆಯನ್ನು ರದ್ದು ಮಾಡಿ ಸದ್ಯ ಸಿಬಿಐ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಕೇವಲ ರಾಜಸ್ಥಾನಕ್ಕಷ್ಟೇ ಸೀಮಿತವಾಗಿಲ್ಲ, ಹಲವು ರಾಜ್ಯಗಳಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಹಂಚಿಕೆಯಾಗಿತ್ತು. ಹರಿಯಾಣ, ಆಂಧ್ರ, ಕೇರಳ, ಮಹಾರಾಷ್ಟ್ರದಲ್ಲೂ ಕೂಡ ಪೇಪರ್ ಲೀಕ್ ಮಾಡಿದಂಥ ಗ್ಯಾಂಗ್ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸಭೆ ಸೇರಿತ್ತು. ಸಭೆ ನಡೆಸಿದ ನಂತರ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಲಾಗಿತ್ತು. 410 ಪ್ರಶ್ನೆಗಳ ಪೈಕಿ 140 ಪ್ರಶ್ನೆಗಳು ಲೀಕ್ ಆಗಿದೆ. PDF-ನಲ್ಲಿ ವಾಟ್ಸ್ಆಪ್ ಮುಖಾಂತರ ಲೀಕ್ ಮಾಡಲಾಗಿತ್ತು. ಸಂಭವನೀಯ ಪ್ರಶ್ನೆ ಪತ್ರಿಕೆ, ನೀಟ್ ಪರೀಕ್ಷೆಯ ಸಂಭವನೀಯ ಪ್ರಶ್ನೆ ಪತ್ರಿಕೆ ಅಂತ. ಅದರಲ್ಲಿ 140 ಕ್ವಶನ್ಸು ಮ್ಯಾಚ್ ಆಗಿತ್ತು. ನಂತರ ಮೇ 3ನೇ ತಾರೀಕಿಗೆ ಎಕ್ಸಾಮ್ ನಡೆದಂಥ ಸಂದರ್ಭದಲ್ಲಿ NTA ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ಇಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದು ಸಮರ್ಪಕವಾಗಿ ಎಕ್ಸಾಮ್ ಮಾಡೋದಕ್ಕಾಗದೆ ಈಗ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ ಬರೀಬೇಕು, ನಾವು ಎಕ್ಸಾಮ್ ಅನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿನಿ ಅಕ್ಷತಾ ಅನ್ನೋರು. ಅಕ್ಷತಾ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಏನ್ ಹೇಳ್ತೀರಿ ಅಕ್ಷತಾ ಅವರೇ? ಅದು ಯಾವ್ದೋ ರಾಜ್ಯದಿಂದ ಪೇಪರ್ ಲೀಕ್ ಆಗಿದ್ರಿಂದ ನಮ್ಗೆ ಯಾಕೆ ಶಿಕ್ಷೆ? ನಾವ್ 2 ವರ್ಷ ಕಷ್ಟಪಟ್ಟು ನಾವು ಓದಿರ್ತೀವಿ. ಅದ್ ಯಾವ ರಾಜ್ಯದಲ್ಲಿ ಲೀಕ್ ಆಗಿದೆ ಅವ್ರಿಗೆ ಮಾತ್ರ ಎಕ್ಸಾಮ್ ಮಾಡ್ಬೇಕು. ಕಷ್ಟಪಟ್ಟು ಓದಿದವರು ಈಗ ಒದ್ದಾಡಬೇಕು. ಅಕ್ಷತಾ ಅವರೇ, ಹಾ ಸರ್. ಯಾರ ಜವಾಬ್ದಾರಿ ಅಂತ ಅನ್ಸುತ್ತೆ ಅಕ್ಷತಾ ತಮಗೆ? NTS. ಅವ್ರು ಕರೆಕ್ಟ್ ಆಗಿ ಸರ್ಕಾರದವ್ರು ಕರೆಕ್ಟ್ ಆಗಿ ಎಕ್ಸಾಮ್ ಮಾಡ್ಲಾರ್ದೆ ಅವ್ರ ತಪ್ಪು ಈಗ ಸ್ಟೂಡೆಂಟ್ಸ್ ಮೇಲೆ ಹಾಕಿದ್ರೆ ಕಷ್ಟಪಟ್ಟು ನಾವು ಅಪ್ಪ ಅಮ್ಮ ಕಷ್ಟಪಟ್ಟು ಹಚ್ಚಿರ್ತಾರೆ. ನಾವು ಚೆನ್ನಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಕ್ಷತಾ. ಮತ್ತೆ ಮಾತನಾಡಿಸ್ತೀನಿ ನಾನು. ವಿದ್ಯಾರ್ಥಿಗಳು ಮಾತನಾಡ್ತಾ ಇರೋದು ಎಲ್ಲರೂ ಕೂಡ ಅದೇ ಮಾತನ್ನ. 1 ವರ್ಷ 2 ವರ್ಷ ಒದ್ದಾಡಿದ್ದೀವಿ, ನಮ್ಮೆಲ್ಲ ಪರಿಶ್ರಮವನ್ನು ಎಕ್ಸಾಮ್ ಮೇಲೆ ಹಾಕಿದ್ದೀವಿ. ಈಗ ಎಲ್ಲೋ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಯಾರೋ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದರು. ನಮ್ಮ ಪರಿಶ್ರಮಕ್ಕೆ ಬೆಲೆ ಇಲ್ವಾ? ನಾವು ಪಟ್ಟಂತ ಕಷ್ಟಕ್ಕೆ ಬೆಲೆ ಇಲ್ವಾ ಅಂತ ಅವ್ರು ಕೇಳ್ತಾ ಇರೋದು. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ, ಅದನ್ನು ರದ್ದು ಮಾಡಲಾಯಿತು ಪರೀಕ್ಷೆಯನ್ನ. ಈಗ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕ NSUI-ನಿಂದ ಪ್ರತಿಭಟನೆಗಳಾಗ್ತಾ ಇದೆ ದೇಶದ ಅಲ್ಲಲ್ಲಿ. ಕೇಂದ್ರ ಸರ್ಕಾರ ಇದಕ್ಕೆ ಕಾರಣ, ಕೇಂದ್ರ ಸರ್ಕಾರದ ಬೇಜವಾಬ್ದಾರಿ ಇದಕ್ಕೆ ಕಾರಣ ಅಂತ NSUI ಸಂಘಟನೆಯ ಕಡೆಯಿಂದ ನಡೀತಾ ಇರುವಂತ ಪ್ರತಿಭಟನೆ. NSUI ಕೇಳ್ತಾ ಇರುವಂತ ಪ್ರಶ್ನೆ ಕರೆಕ್ಟ್ ಆಗಿದೆ. ಯಾಕಂತಂದ್ರೆ ಒಬ್ಬರು ಕೇಂದ್ರ ಸಚಿವರು, 2 ಸಹಾಯಕ ಸಚಿವರು, ಸಂಪುಟ ರಾಜ್ಯ ದರ್ಜೆಯ ಸಚಿವರು, ಅದಕ್ಕೊಂದು ವ್ಯವಸ್ಥೆ, ಅದಕ್ಕೊಂದಿಷ್ಟು ಫಂಡು ಎಕ್ಸಾಮ್ ಮಾಡೋದಕ್ಕೆ ಎಲ್ಲವೂ ಇದ್ದು ಸಮರ್ಪಕವಾಗಿ ಎಕ್ಸಾಮ್ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಈ ವ್ಯವಸ್ಥೆಗೆ ನಾಚಿಕೆ ಆಗಬೇಕಲ್ಲ. ಒಂದ್ಸಲ ಆದ್ರೆ ಏನೋ ಆಯ್ತು ಅಂತ ಅನ್ಕೊಳ್ಬಹುದು, ಪದೇ ಪದೇ ಆಗ್ತಿದೆಯಲ್ಲ. 2024ರ ತಪ್ಪಿನಿಂದ ಪಾಠ ಕಲಿಬೇಕಿತ್ತಲ್ಲ. ಆಗ್ಲೂ ಇದೇ ಸರ್ಕಾರ ಇದ್ದಿದ್ದು, ಮೋದಿ ಸರ್ಕಾರನೇ ಇದ್ದಿದ್ದು. ಆಗ ಆಗಿರುವಂತ ತಪ್ಪಿನಿಂದ ಪಾಠ ಕಲಿಬೇಕಾಗಿದ್ದಂತ ಸರ್ಕಾರ ಕಲ್ತಿಲ್ಲ ಪಾಠ. ಪದೇ ಪದೇ ಈ ರೀತಿ ರಿಪೀಟ್ ಆಗ್ತಿದೆ ಅಂತಂದ್ರೆ ಏನರ್ಥ? 5 ರಾಜ್ಯಗಳಲ್ಲಿ 9 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ರಾಜಸ್ಥಾನ, ಉತ್ತರಾಖಂಡ್ ಮತ್ತು ಕೇರಳದಲ್ಲಿ 9 ಮಂದಿ ಅರೆಸ್ಟ್ ಆಗಿದ್ದಾರೆ. ಪ್ರಶ್ನೆ ಪತ್ರಿಕೆ ಮಾರಿದಂತ 9 ಜನ. ಇಲ್ಲಿ ಪ್ರಶ್ನೆ ಇರೋದು ಇನ್ಸೈಡ್ ಇನ್ವಾಲ್ವ್ಮೆಂಟ್ನ ಬಗ್ಗೆ. ಒಳಗಿನವರ ಸಹಕಾರ ಇಲ್ಲದೆ ಹೇಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗೋದಕ್ಕೆ ಸಾಧ್ಯ? ಅದನ್ನ ಹುಡುಕದ ಹೊರತು
ಈ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಶ್ನೆ ಪತ್ರಿಕೆ ಮಾರದವರಲ್ಲ ಕಾರಣ, ಒಳಗಿಂದ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿದವರು ಪ್ರಮುಖ. ಮೂಲ ಹುಡುಕುವಂತ ಕೆಲಸವನ್ನ ಸಿಬಿಐ ಯಾವ ರೀತಿ ಮಾಡುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.